ಮೆಟ್ರೋದಲ್ಲಿ ಹೆಣ್ಣು ಮಕ್ಕಳ ವಿಡಿಯೋವನ್ನ ರೆಕಾರ್ಡ್ ಮಾಡಿ ವೈರಲ್ ಮಾಡೋದು ಒಂದು ಚಟ ಆಗಿಬಿಟ್ಟಿದೆ. ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ವಿಕೃತಿ ಮೆರಿತಾ ಇದ್ರು. ಮೆಟ್ರೋ ಚಿಕ್ಸ್ ಅನ್ನುವಂತಹ ಒಂದು ಅಕೌಂಟ್, ಈ ಅಕೌಂಟ್ ನಿಂದ ವಿಡಿಯೋ ಅಪ್ಲೋಡ್ ಆಗಿದೆ. ಸುಮಾರು 13ಕ್ಕೂ ಹೆಚ್ಚು ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಈ ಅಕೌಂಟ್ ನಲ್ಲಿ ಸುಮಾರು 5538 ಜನ ಫಾಲೋವರ್ಸ್. ಇಂಥದನ್ನ ನೋಡಕ್ಕೆ ಅಂತಲೇ 13ಕ್ಕೂ ಹೆಚ್ಚು ಫೋಟೋಗಳು ಇಲ್ಲಿ ತನಕ ಈ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಅಪ್ಲೋಡ್ ಆಗಿದೆ. ಮೆಟ್ರೋ ಚಿಕ್ಸ್ ಅಂತ ಮೆಟ್ರೋ ರೈಲಿನ ಒಳಗೆ ಮತ್ತು ಮೆಟ್ರೋ ಸ್ಟೇಷನ್ ನಲ್ಲಿ ಆ ಹೆಣ್ಣುಮಕ್ಕಳ ಗಮನಕ್ಕೆ ಬಾರದ ರೀತಿಯಲ್ಲಿ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದು, ಅದನ್ನ ಇಲ್ಲಿ ಅಪ್ಲೋಡ್ ಮಾಡೋದು. ಅಪರಿಚಿತರ ವಿಕೃತಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ವಿಡಿಯೋ ಮತ್ತು ಫೋಟೋಗಳು ಡಿಲೀಟ್ ಆಗ್ತಾ ಇದ್ದಾವೆ. ಇನ್ಸ್ಟಾಗ್ರಾಮ್ ಪೇಜ್ ವಿರುದ್ಧ ಬನಶಂಕರಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಸುಮೋಟೋ ಕೇಸನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಇಂಥದ್ದಾಗಬೇಕು, ಇಂಥ ಬೆಳವಣಿಗೆಗಳಾಗಲೇಬೇಕು, ಸುಮೋಟೋ ಕೇಸ್ಗಳಾಗಬೇಕು. ಮೆಟ್ರೋದಲ್ಲಿ ಹುಡುಗಿಯರ ವಿಡಿಯೋವನ್ನ ವೈರಲ್ ಮಾಡೋದು ನೋಡಿ, ಅಂದ್ರೆ ಸುಮ್ಮನೆ ಫೋನ್ ಇರುತ್ತಲ್ಲ ಬೇಕಾಬಿಟ್ಟಿ ಬಳಕೆ ಮಾಡೋದು, ಹೆಣ್ಮಕ್ಳು ಫೋಟೋ ತಗೊಂಡು ಹಾಕೋದು. ನೋಡಿ ಇಲ್ಲಿ ಬ್ಯಾಂಗ್ಳೂರ್ ಮೆಟ್ರೋ ಕ್ಲಿಕ್ಸ್ ಅಂತ, ಚಿಕ್ಸ್ ಅಲ್ಲ ಅದು, ಸಾರಿ ನಾನೇ ತಪ್ಪು ಹೇಳಿದೆ, ಮೆಟ್ರೋ ಕ್ಲಿಕ್ಸ್ ಅಂತ. ಅಂದ್ರೆ ಅಲ್ಲಿ ಸ್ಟೇಷನ್ ಅಲ್ಲಿ ಕೂತಿರೋರ್ದು ಅಥವಾ ಮೆಟ್ರೋ ಒಳಗೆ ಹೆಣ್ಮಕ್ಳದ್ದು ಬೇಕಾಬಿಟ್ಟಿ ವಿಡಿಯೋಗಳನ್ನು ತೆಗೆಯೋದು, ಅವ್ರಗಳ ಗಮನಕ್ಕೆ ಬಂದಿರಲ್ಲ, ಅಪ್ಲೋಡ್ ಮಾಡೋದು, ಅದು ವೈರಲ್ ಆಗ್ತದೆ. ಇದು ನೋಡೋಕೆ ಅಂತಲೇ ಜನ ಫಾಲೋವರ್ಸ್ ನೋಡಿ, ಅಲ್ಲಿ 5,000ಕ್ಕಿಂತ ಹೆಚ್ಚು ಜನ ಫಾಲೋವರ್ಸ್ ಇದ್ದಾರೆ. ಬಟ್ ಈ ರೀತಿಯಾಗಿ ಬೇಕಾಬಿಟ್ಟಿ ಫೋಟೋಗಳನ್ನ ಬಳಸ್ಕೊಳ್ಳೋದು, ಬೇರೆಯವ್ರ ಅಕೌಂಟ್ಗೆ ಹೋಗಿ ಕಾಮೆಂಟ್ಗಳನ್ನ, ಹೆಣ್ಮಕ್ಳ ಬಗ್ಗೆ ಬೇಕಾಬಿಟ್ಟಿ ಕಾಮೆಂಟ್ಗಳನ್ನ ಹಾಕೋದು, ತೇಜೋವಧೆ ಮಾಡೋದು, ಇಂಥವನ್ನೆಲ್ಲ ಏನ್ ಮಾಡಬೇಕು ಅಂದ್ರೆ ಸುಮೋಟೋ ಕೇಸ್ಗಳನ್ನ ಹಾಕೊಳ್ಬೇಕು. ಅಂಡ್ ಹೆಣ್ಮಕ್ಳು ಅಲರ್ಟ್ ಆಗ್ಲೇಬೇಕು ಈ ವಿಚಾರದಲ್ಲಿ. ನೋಡಿ, ಈ ರೀತಿಯಾಗಿ ಅಸಭ್ಯವಾಗಿ ಹೆಣ್ಣು ಮಕ್ಕಳ ಗಮನಕ್ಕೆ ಬರದಲ್ಲೇ ಇರೋ ರೀತಿಯಲ್ಲಿ ಫೋಟೋ ವಿಡಿಯೋಗಳನ್ನ ಕ್ಲಿಕ್ ಮಾಡಿ ಒಂದು ಅಪ್ಲೋಡ್ ಮಾಡೋದು ಏನ್ ಒಂದು ಚಟ ಅಂದ್ರೆ ಫಾಲೋವರ್ಸ್ ಗಳನ್ನ ಗೇನ್ ಮಾಡ್ಕೊಳ್ಳೋಕೆ ಈ ಅಡ್ಡದಾರಿ ಹಿಡಿತಾರೆ. ಒಬ್ಬ ಚಪ್ರಿ ನನ್ನ ಮಗ ಒಂದು ಇನ್ಸ್ಟಾ ಅಕೌಂಟ್ ಓಪನ್ ಮಾಡಿದ್ದಾನೆ. ಅದರಲ್ಲಿ ನೇಮ್ ಕೊಟ್ಟಿರೋದೇನಂದ್ರೆ ನಮ್ಮ ಬೆಂಗಳೂರು ಕ್ಲಿಕ್ಸ್ ಅಂತ ಹೇಳ್ಬಿಟ್ಟು ಬರೀ ಯಾವ ತರ ವಿಡಿಯೋಸ್ ಅಪ್ಲೋಡ್ ಮಾಡಿದಾನೆ ಅಂತಂದ್ರೆ, ಇದರಲ್ಲಿ ನಾಳೆ ದಿನ ನಿಮ್ಮ ಅಕ್ಕ ಮತ್ತೆ ತಂಗಿ ಕೂಡ ಇರ್ಬೋದು, ಹುಷಾರಾಗಿರ್ರಿ. ಫಸ್ಟ್ ಈ ಅಕೌಂಟ್ ನ ರಿಪೋರ್ಟ್ ಮಾಡಿ, ಆಮೇಲೆ ನೋಡ್ಕೊಳ್ಳೋಣ. ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವರಿಗೂ ಆದಷ್ಟು ಟ್ಯಾಗ್ ಮಾಡಿ ಈ ವಿಡಿಯೋದಲ್ಲಿ. ಆದಷ್ಟು ಬೇಗ ಈ ಪ್ರೊಫೈಲ್ ನ ಡೌನ್ ಮಾಡಿಸಲೇಬೇಕು. ನೋಡಿ ಸ್ನೇಹಿತರೆ, ಇದೇ ಒಂದು ಅಕೌಂಟು. ಈ ಅಕೌಂಟಲ್ಲಿ 5,433 ಜನ ಫಾಲೋವರ್ಸ್ ಬೇರೆ ಇದ್ದಾರೆ. ಎಂಥ ಬರ್ಗಿಟ್ ನನ್ನ ಮಕ್ಕಳು ಅಂತಂದ್ರೆ ನಿಜವಾಗ್ಲು. ನೋಡಿ ವಿಡಿಯೋಸ್ ನೋಡ್ತೀರಾ, ವಿಡಿಯೋಸ್ ನೋಡಿ ಯಾವ್ಯಾವ ಥರ ನೋಡಿ. ಈ ಥರ ಕೆಟ್ಟದಾಗಿರೋಂಥ ವಿಡಿಯೋಸ್ ನೋಡ್ತಾ ಇದ್ದಾರೆ. ದಯವಿಟ್ಟು ಸ್ನೇಹಿತರೆ ಆದಷ್ಟು ಈ ರಿಪೋರ್ಟ್ ಆದಷ್ಟು ಈ ಪೇಜ್ನ ಆದಷ್ಟು ಬೇಗ ರಿಪೋರ್ಟ್ ಮಾಡಿ. ನೀವು ಮಾಡಬೇಕಾಗಿರೋದು ಏನಿಲ್ಲ, ಇಲ್ಲಿ ಹೋಗಿ ರಿಪೋರ್ಟ್ ಅಂತ ಆಪ್ಷನ್ ಇದೆ, ರಿಪೋರ್ಟ್ ಅಂತ ಬಿಡಿ. ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಇದನ್ನು ಕೂಡ ಫಾಲೋ ಮಾಡ್ತಾರಲ್ಲ, ಇಂಥದ್ದನ್ನು ಫಾಲೋ ಮಾಡ್ತಾರಲ್ಲ, ನೀವೆಂತ ಬರ್ಗೆಟ್ಟಿದ್ದೀರಿ ಒಂದು ವಿಚಾರ. ಇನ್ನೊಂದು, ಇವ್ರಗಳ ಇಂಟೆನ್ಷನ್ ಏನಾಗಿರುತ್ತೆ ಅಂದ್ರೆ ಫಾಲೋವರ್ಸ್ ನ ಗೇನ್ ಮಾಡ್ಕೊಳ್ಳೋದಾಗಿರುತ್ತೆ. ಬೇಕಾಬಿಟ್ಟಿ ಕಾಮೆಂಟ್ ಹಾಕೋದು ಅಥವಾ ಟ್ರಾಲ್ ಮಾಡೋದು, ಹೆಣ್ಮಕ್ಳ ಫೋಟೋಗಳನ್ನ ಈ ರೀತಿಯಾಗಿ ಬಳಸ್ಕೊಳ್ಳೋದು. ನೋಡಿ, ಇಂಥದಕ್ಕೆಲ್ಲ ಪೊಲೀಸರು ಒಂದ್ ಕಡೆ ಸುಮೋಟೋ ಕೇಸ್ ಹಾಕೊಳ್ತಾರೆ, ಇನ್ನೊಂದು ಹೆಣ್ಮಕ್ಳು ಹೆದರ್ಕೊಳಕ್ ಹೋಗ್ಬೇಡಿ, ಅಲರ್ಟ್ ಆಗಿ ಕಂಪ್ಲೇಂಟ್ ಗೇನ್ ಮಾಡಿ. ಅದು 5,000 ಇರಲಿ ಫಾಲೋವರ್ಸ್, ಅವರಿಗೆ 200 ಇರಲಿ, ಅಥವಾ ಅವರಿಗೆ ಮುಖ ಹಾಕೊಳ್ಳೋ ಯೋಗ್ಯತೆ ಇಲ್ಲದೆ ಬೇರೆ ಫೋಟೋ ಹಾಕೊಂಡು ಆ ಒಂದು ಅಕೌಂಟ್ ನ ಹ್ಯಾಂಡಲ್ ಮಾಡ್ತಾ ಇರ್ಲಿ, ಹೆದರೋಕ್ ಹೋಗ್ಬೇಡಿ, ಕೇಸ್ನ ಕೊಡಿ. ಓಕೆ, ಸಾಮಾಜಿಕ ಹೋರಾಟಗಾರ್ತಿ ಕಲ್ಪನಾ ಶಿವಾನಂದ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಈ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮೇಡಮ್, ಹೆಣ್ಮಕ್ಳನ್ನ ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು ಫಾಲೋವರ್ಸ್ಗೋಸ್ಕರ ಅನ್ನೋಂಗ್ ಆಗ್ಬಿಟ್ಟಿದೆ. ಅದಕ್ಕೆ ಈ ಮತ್ತೊಂದು ಉದಾಹರಣೆ ಸಿಕ್ಕಿದೆ, ಏನಂತೀರಿ? ಇದನ್ನ ನಾನು ಖಂಡಿಸ್ತೇನೆ. ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಎಲ್ಲವೂ ಇದೆ ಅಂತ ಹೇಳ್ಬಿಟ್ಟು ಬೇಕಾಬಿಟ್ಟಿ ಬಳಸ್ಕೊಳ್ಳೋದಕ್ಕೆ ಅಂತ ಇಲ್ಲ. ಅದು ತಪ್ಪಾಗಿ ಇವರು ತಿಳ್ಕೊಂಡಿದ್ದಾರೆ. ಸ್ವೇಚ್ಛಾಚಾರ ಸ್ವಾತಂತ್ರ್ಯ ಅಲ್ಲ, ನಮಗ್ ಬೇಕಾಗಿರೋದು ಸ್ವಾತಂತ್ರ್ಯ ಅಷ್ಟೇ, ಸ್ವೇಚ್ಛಾಚಾರ ಅಲ್ಲ. ಇದು ಸ್ವೇಚ್ಛಾಚಾರದ ಇನ್ನೊಂದು ಮುಖ. ಇವಾಗ ಇನ್ನೊಂದ್ ಏನಾಗಿದೆ ಅಂತಂದ್ರೆ, ನಾವು ಮೊನ್ನೆ ನಾನು ಓದ್ತಾ ಇದ್ದೆ ಏನಂತಂದ್ರೆ, ಇವಾಗ ಮೊನ್ನೆ ನಮ್ಮ ವಿದೇಶಾಂಗ ಸಚಿವರ ಬಿಟ್ಟಿಲ್ಲ,
ಆಯ್ತಾ. ಮೊನ್ನೆ ನಮ್ಮ ಇಬ್ರು ಹೆಣ್ಮಕ್ಳು ಏನು ಸಿಂಧೂರಲ್ಲಿ ಕೆಲಸ ಮಾಡಿದ್ರು ವಾರ್ನಲ್ಲಿ, ಅವರನ್ನು ಸಹ ಬಿಟ್ಟಿಲ್ಲ ಈ ಮೀಡಿಯಾದಲ್ಲಿ ಅಂತಂದ್ರೆ ಅದಕ್ಕೊಂದು ಬ್ರೇಕ್ ಹಾಕ್ಬೇಕಲ್ವಾ. ನಿಜ. ಬ್ರೇಕ್ ಹಾಕ್ಲಿಲ್ಲ ಅಂತಂದ್ರೆ ನಾವ್ ಹೆಣ್ಮಕ್ಳು ಯಾವ್ದನ್ನ ಎದುರಿಸೋಣ ಈ ತರ. ಅಂದ್ರೆ ನಾವು ಪ್ರಯಾಣ ಮಾಡೋದೇ ತಪ್ಪ, ಹೋಗೋದೇ ತಪ್ಪ, ಮಾಡೋದೇ ತಪ್ಪ. ಪಲ್ಲವಿ ಅವರ ವಿಚಾರದಲ್ಲೂ ನಾನು ಅವತ್ ಮಾತಾಡಿದ್ದೆ. ಅಂದ್ರೆ ಏನ್ ಬೇಕಾದ್ರೂ ಟ್ರೋಲ್ ಮಾಡ್ಬೋದಾ ಇವರು? ಇದಕ್ಕೊಂದು ಹೆಣ್ಮಗ್ಳು ಬ್ಯಾಗ್ ನ ಗೌರತ್ತಾಗ ಹಾಕೊಂಡು ಶಿಸ್ತಿನಿಂದ ಹಾಕೊಂಡು ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ಅವಳದು ವಿಡಿಯೋ ತೆಗ್ದು ಹಾಕೋದು. ಅಂದ್ರೆ ತಂದೆ ತಾಯಿಗಿದ್ರೆ ಯಾವ್ದ್ರ ಬಗ್ಗೆ ಅರಿವಿರಲ್ಲ. ಆ ಹೆಣ್ಮಕ್ಳಿಗೂ ಇಂಥದ್ದು ನಂದೊಂದು ಫೋಟೋ ಅಪ್ಲೋಡ್ ಆಗ್ತದೆ ಅಂತ ಗೊತ್ತಿಲ್ಲ. ಅಂದ್ರೆ ಎಷ್ಟು ಡೇಂಜರ್ ಆಗ್ತದೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ಇಂಥದ್ರಲ್ಲಿ ಅಂತ. ಅಂಡ್ ಅವ್ರಗಳಿಗೆ ಏನ್ ವಿಚಾರ ಅಂದ್ರೆ ನನ್ನ ಫೋಟೋ ಇರಲ್ಲ, ನನ್ನ ಹಿಸ್ಟ್ರಿ ಅವ್ರಿಗೆ ಗೊತ್ತಾಗಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ಕೋಬಹುದು, ಫಾಲೋವರ್ಸ್ ಗಿಟ್ಟಿಸ್ಕೋಬಹುದು ಅನ್ನೋ ಚಟ ಕೆಲವೊಬ್ರಿಗೆ. ಹೌದು. ಇದು ಒಂದು ಕೆಟ್ಟ ಚಟನೆ. ಇದಕ್ಕೆ ಕಡಿವಾಣ ಹಾಕ್ಬೇಕು, ಸರ್ಕಾರ ಆಲೋಚನೆ ಮಾಡ್ಬೇಕು. ಯಾವ್ದಾದ್ರು ಒಂದು ಅಂದ್ರೆ ತುರ್ತಾಗಿ ಇದ್ರ ಬಗ್ಗೆ ಕಾನೂನುಗಳನ್ನ ತರುವಂತದ್ದು, ಅದನ್ನ ಬ್ಯಾನ್ ಮಾಡುವಂತದ್ದು ಏನಾದ್ರೂ ಒಂದು ಮಾಡ್ಬೇಕು. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಇದು ಇನ್ನು ಮಿತಿ ಮೀರಿ ಹೋಗೋ ಅಂತ ಸಂದರ್ಭದಲ್ಲಿ ಇಲ್ಲಿಗೆ ಕಡಿವಾಣ ಹಾಕೋದು ಬಹಳ ಒಳ್ಳೇದು ಅಂತ ನಾನು ಅಂತೀನಿ. ಎಸ್ ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಎಸ್ ನೋಡಿ, ಇವತ್ತು ಅದರಲ್ಲಿ ಬೇರೆ ಹೆಣ್ಮಕ್ಳು ಇರ್ಬೋದು, ನಾಳೆ ನಿಮ್ಮನ್ನ ಹೆಣ್ಮಕ್ಳು ಆ ಒಂದು ಅಕೌಂಟಿಗೆ ಬರ್ಬೋದು, ನಿಮ್ಮನ್ನ ಹೆಣ್ಮಕ್ಳು ಫೋಟೋಗಳು ವಿಡಿಯೋಗಳು ಹರಿದಾಡ್ಬೋದು. ಸೊ ಬಿ ಕೇರ್ಫುಲ್ ಇಂಥವನ್ನ ಫಾಲೋ ಮಾಡೋಕ್ಕಿಂತ ಮುಂಚೆ. ಅಂಡ್ ಹೆಣ್ಮಕ್ಳು ಬಿ ಅಲರ್ಟ್. ಇಂಥದ್ದೇನಾದ್ರೂ ಬಂದ್ರೆ ತಗೊಳ್ಳಿ ಫೋಟೋನ,